ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಒಂದು ಸಂಚಿಕೆಯಲ್ಲಿ ಜುಲೈ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ, ಕೆಲಸದ ಸ್ಥಳದಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಸಮಯ ಪ್ರಜ್ಞೆ ಅನ್ನೋದು ಕಾಪಾಡಿಕೊಳ್ಳಿ. ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥದ್ದಿದೆ, ಮತ್ತು ನಿಮ್ಮ ಕೆಲಸದಲ್ಲಿ ಚೆನ್ನಾಗೂ ಇದೆ, ಅಷ್ಟೊಂದು ಅಡೆತಡೆಗಳು ಬರೋದಿಲ್ಲ. ಮತ್ತು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಒಂದು ಮುನ್ನಡೆ ಸಿಗಿರ್ತಕ್ಕಂಥದ್ದು, ಸ್ವಲ್ಪ ಶ್ರಮ ಹಾಕಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಕಚೇರಿಯಲ್ಲಿ ರಾಜಕೀಯ ಅಂದರೆ ಒಂದು ಪಕ್ಷಪಾತ ವಿಚಾರಗಳಲ್ಲಿ ನೀವು ಸ್ವಲ್ಪ ದೂರ ಇರ್ತಕ್ಕಂಥದ್ದು ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ಅದರಿಂದನೇ ಸಮಸ್ಯೆ ಕಾಡುವಂತಹ ಒಂದು ಹಿರಿಯ ಅಧಿಕಾರಿಗಳೊಡನೆ ಉತ್ತಮ ಬಾಂಧವ್ಯ ಹೊಂದಕ್ಕಂಥದ್ದು, ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ. ಕುಟುಂಬದ ವಿಚಾರ ನೋಡೋದಾದರೆ, ಕುಟುಂಬದಲ್ಲಿ ನೆಮ್ಮದಿಕರ ವಾತಾವರಣ ಕಾಣಲಿದ್ದೀರಿ. ಹಾಗೂ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾವುದೇ ಆಸ್ತಿ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಂಬಂಧಿಕರೊಡನೆ ಚರ್ಚಿಸಬೇಕಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮಾತನಾಡುವ ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮಾತನಾಡೋದು. ಅಂದರೆ ನಿಮ್ಮ ಮನೆಯ ಹಿರಿಯರದು ಒಂದು ಆಸ್ತಿಗೆ ವಿಚಾರಪಟ್ಟಂಥ ಮತ್ತು ಒಂದು ಮನೆಯ ಸಂಬಂಧ, ಕೆಲವೊಂದು ವಿಚಾರದಲ್ಲಿ ನಿಮ್ಮ ಮನೆಯ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರ, ಹಣಕ್ಕೆ ಸಂಬಂಧಪಟ್ಟ ವಿಚಾರ, ನಿಮ್ಮ ಸಂಬಂಧಿಕರೊಡನೆ ಮಾತನಾಡಬೇಕಾದ್ರೆ ಸ್ವಲ್ಪ ಅದರಿಂದ ಅಂತರ ಕಾಯ್ದುಕೊಳ್ಳಿ. ಪ್ರೀತಿ ಪ್ರೇಮದ ವಿಚಾರ ನೋಡೋದೇ ಆದರೆ ಈ ತಿಂಗಳು ಸಂಗಾತಿಯೊಡನೆ ಒಳ್ಳೆಯ ಒಂದು ಸಂತೋಷಕರ ವಾತಾವರಣ. ಅಂದರೆ ಮೂರನೇ ವ್ಯಕ್ತಿ ಮಾತುಗಳಿಂದ ಸ್ವಲ್ಪ ಸಮಸ್ಯೆಗಳು ಅನುಭವಿಸ್ತಕ್ಕಂಥ ಚಾನ್ಸಸ್ ಇದೆ. ಮೂರನೇ ವ್ಯಕ್ತಿಗಳ ಮಾತಿಗೆ ಮನ್ನಣೆ ಕೊಡಬೇಡಿ. ಮೂರನೇ ವ್ಯಕ್ತಿಗಳನ್ನು ನೀವು ಆಹ್ವಾನಿಸಬೇಡಿ. ಯಾಕೆಂದರೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ಮೂರನೆಯವನು ಒಂದು ಶತ್ರುವಿನ ಸ್ಥಾನದಲ್ಲಿ ಬರೋದ್ರಿಂದ ಹಾಗಾಗಿ ಸ್ವಲ್ಪ ಸಮಸ್ಯೆ ಕಾಣಬಹುದು. ಅದರಿಂದ ಸ್ವಲ್ಪ ಜಾಗರೂಕರಾಗಿರಿ. ವಿವಾಹಿತರಿಗೆ ಈ ಮಾಸದಲ್ಲಿ ಒಂದು ಸಂತೋಷ ಮತ್ತು ಕುಶಲಕರ ವಾತಾವರಣ ಕಾಣಲಿದ್ದೀರಿ. ವಿದ್ಯಾರ್ಥಿಗಳಿಗೆ, ಸ್ಪರ್ಧಾತ್ಮಕ ಮತ್ತು ಉನ್ನತ ಶಿಕ್ಷಣ ಮಾಡುವವರಿಗೆ ಈ ತಿಂಗಳು ಒಳ್ಳೆಯದಾಯಕವಾಗಿದೆ ಮತ್ತು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲ ಸಿಗತಕ್ಕಂಥದ್ದು. ಮತ್ತು ವಿದ್ಯಾಭ್ಯಾಸ ಮಾಡುವುದಕ್ಕೆ ಏಕಾಗ್ರತೆ ಅನ್ನೋದು ಬಹಳಷ್ಟು ಇರುತ್ತದೆ. ಉತ್ತಮ ಪ್ರಗತಿ ಮತ್ತು ಉನ್ನತ ವ್ಯಾಸಂಗ. ವಿದೇಶಕ್ಕೆ ಪ್ರಯತ್ನಿಸುತ್ತಿದ್ದರೆ ಅವರಿಗೆ ಶುಭ ಸುದ್ದಿಯನ್ನು ಸಿಗಲಿದೆ. ಆರೋಗ್ಯದ ವಿಚಾರ ಕಡೆ ನೋಡೋದಾದರೆ, ಕೆಲಸದ ಒತ್ತಡದಿಂದಾಗಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು. ಯೋಗ ಮತ್ತು ಪ್ರಾಣಾಯಾಮ ಮಾಡೋದ್ರಿಂದ ಒಳ್ಳೆಯದು. ಈ ರಾಶಿಯವರಿಗೆ ಪರಿಹಾರ ಏನಪ್ಪ ಅಂತ ನೋಡೋಣ ಬನ್ನಿ. ಈ ರಾಶಿಯವರ ಅಧಿಪತಿ ಬಂದ್ಬಿಟ್ಟು ಕುಜ. ಹಾಗಾಗಿದ್ದರಿಂದ ಮಂಗಳವಾರ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದು ಅಥವಾ ನವಗ್ರಹಗಳಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ನವಗ್ರಹ ದರ್ಶನ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರೋದ್ರಿಂದ ಈ ರಾಶಿಯವರು ನವಗ್ರಹ ದರ್ಶನ ಮಾಡಬೇಕು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ದರ್ಶನ ಮಾಡಬೇಕು. ಈ ರಾಶಿಯವರಿಗೆ ಇನ್ನೊಂದು ವಿಶೇಷ ಪರಿಹಾರ ಏನಪ್ಪ ಅಂದರೆ, ಕೆಂಪು ಬಟ್ಟೆ ಅಥವಾ ಹಣ್ಣುಗಳು ದಾನ ಮಾಡೋದ್ರಿಂದ ನಿಮಗೆ ಒಂದು ಪ್ರಗತಿ, ಉನ್ನತಿ ಅನ್ನೋದು ಕಾಣ್ತೀರಾ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿ. ಗುರುಭ್ಯೋ ನಮಃ.